ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಿಮಗೊಂದು ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ಪಾಲಕ್ ಸೊಪ್ಪು ಮತ್ತು ಕಡಲೆಕಾಳು ಇದೆಯಲ್ಲ ಕಪ್ಪುದು, ಅದನ್ನು ಬಳಸಿ ಪಾಲಕ್ ಚೆನ್ನ ಮಸಾಲ ಮಾಡೋಣ ಅಂತ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ನನ್ನ ಸ್ಟೈಲಲ್ಲಿ ಈ ಥರ ಮಾಡ್ತೀನಿ, ಅದಕ್ಕೋಸ್ಕರ ನನ್ನ ಸ್ಟೈಲಲ್ಲಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಬ್ಲ್ಯಾಂಚ್ ಮಾಡಬೇಕು. ಬ್ಲ್ಯಾಂಚಿಂಗ್ ಅಂದರೆ ಬಿಸಿನೀರಲ್ಲಿ, ಒಂದು ಬಿಸಿ ನೀರಲ್ಲಿ, ಕುದಿಯೋ ನೀರಲ್ಲಿ 5 ನಿಮಿಷ ಹಾಕಿ ಜಸ್ಟ್ ಅದು ಶ್ರಿಂಕ್ ಆಗೋ ತನಕ ಇಟ್ಟು ಅದನ್ನು ತೆಗಿಬೇಕು ಅಷ್ಟೇ. ನಾನು ಲಾಸ್ಟ್ ಟೈಮ್ ಪಾಲಕ್ ಪನ್ನೀರ್ ಮಾಡಬೇಕಾದ್ರೆ ನಿಮ್ಗೆ ತೋರಿಸಿದ್ದೆ. ಅದ್ರ ಜೊತೆಗೇ ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 6 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಪಾಲಕ್ ಜೊತೆಗೇ ಹಾಕಿ ಬೇಯಿಸಬೇಕು. ನಂತರ ಇಲ್ಲಿ 3 ಕಪ್ ಆಗೋಷ್ಟು ಕಡಲೆಕಾಳನ್ನ ನೆನೆಸಿಟ್ಟಿದ್ದೀನಿ. ಅದು ನೆನೆಸಿರೋದು ಜಾಸ್ತಿ ಆಗಿದೆ, ಅದಕ್ಕೆ ನೋಡಿ ಮೊಳಕೆ ಬಂದಿದೆ. ಮೊಳಕೆ ಬಂದರೆ ಪರವಾಗಿಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ವಾ, ಹಾಗಾಗಿ ಮೊಳಕೆ ಕಟ್ಟಿದೆ. ಇದನ್ನು ನಿಮ್ಮ ಮೊಳಕೆ ಬರಬಾರ್ದು ಬಂದರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು 10 ಗಂಟೆ ನೆನೆಸ್ಬೇಕು ಅದನ್ನ. ನಂತರ ಇದಕ್ಕೆ 4 ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು, ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕು. 4 ಮೀಡಿಯಮ್ ಸೈಜು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದೊಡ್ಡ ಆಲೂಗಡ್ಡೆನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಹೇಳ್ದಂಗೆ ಖಾರಕ್ಕೆ ಬರೀ ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ತಾ ಇರೋದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 6 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಸಕ್ಕರೆ, ಅದೇನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಮತ್ತು ಹೋಲ್ ಸ್ಪೈಸಸ್ಸು, ಪಲಾವ್ ಎಲೆ, 2 ತುಂಡು ಚಕ್ಕೆ, ಒಂದು 5-6 ಲವಂಗ, 3 ಏಲಕ್ಕಿ, 2 ಸ್ಟಾರ್ ಅನೀಸು, ಮತ್ತು ಒಂದು ಮರಾಠ ಮೊಗ್ಗು, ಸ್ವಲ್ಪ ಕಸೂರಿ ಮೆಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಎಣ್ಣೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು, 2 ಟೀ ಸ್ಪೂನಷ್ಟು ತುಪ್ಪ, ಅರಿಶಿನ 1 ಚಿಕ್ಕ ಸ್ಪೂನಷ್ಟು, ಅದರಲ್ಲಿ ಇದೆಯಲ್ಲ ಅದೇ ಸ್ಪೂನು. ಹಿಂಗೆ ಬೇಕಾಗುತ್ತೆ, ಯಾಕೆಂದರೆ ಇದು ಕಡಲೆಕಾಳಲ್ವ, ಸೊ ಹಿಂಗು ಮಸ್ಟ್ ಆ್ಯಂಡ್ ಶುಡ್ಡು ಹಾಕಲೇಬೇಕು. ನಂತರ ಚೆನ್ನ ಮಸಾಲ ಪೌಡ್ರು, ಇಷ್ಟೇ ಬೇಕಾಗೋದು. ತುಂಬ ರುಚಿಯಾಗಿರುತ್ತೆ. ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆ ಮತ್ತು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಸಾಸಿವೆ ಬಳಸ್ತಾ ಇಲ್ಲ, ಜೀರಿಗೆ ಮಾತ್ರನೇ. ಮತ್ತು ಹೋಲ್ ಸ್ಪೈಸಸ್ ಏನೆಲ್ಲ ಇದೆಯಲ್ಲ, ಚಕ್ಕೆ ಲವಂಗ ಎಲ್ಲ, ಅದನ್ನು ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಹುರಿಬೇಕು. ಅದ್ರ ಘಮ ಎಲ್ಲ ಅಂದರೆ ಅದ್ರ ಫ್ಲೇವರು ಎಣ್ಣೆಗೆ ಬಿಟ್ಕೊಳ್ಳುತ್ತೆ, ಹಾಗಾಗಿ. ನಂತರ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಬೇಕು. ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು, ತುಂಬ ಕಟ್ ಮಾಡಬೇಡಿ, ಪೇಸ್ಟ್ ಮಾಡಿಕೊಡ್ಬೇಡಿ, ಚೆನ್ನಾಗಿರಲ್ಲ. ಇವಾಗ ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಈಗಿದು ಹುರಿದಾಗಿದೆ. ಇದಕ್ಕೆ 4 ಟೊಮೆಟೊ, ನಾನು ಅದು ನೋಡಿ ಕೆಂಪಿರೋ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದು ಆ್ಯಪಲ್ ಟೊಮೆಟೊ, ನಾಟಿ ಟೊಮೆಟೊನ ಬಳಸ್ಬೋದು, ಬಟ್ ನನಗೆ ಆ್ಯಪಲ್ ಟೊಮೆಟೊ ಅಷ್ಟು ಹುಳಿ ಇರಲ್ಲ, ಅದಕ್ಕೆ ಅದನ್ನೇ ಬಳಸ್ತಾಯಿದ್ದೀನಿ. ಹಿಂಗೆ ಹಾಕ್ಕೊಂಡೆ. ಈಗ ನಾನು ಫಸ್ಟೇ ಹಾಕಬೇಕಿತ್ತು, ಮರ್ತೋಯ್ತು, ಅದಕ್ಕೆ ಈಗ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಆಲೂಗಡ್ಡೆ ಬಳಸಿರೋದು. ನೀವು ಚಿಕ್ಕದಾದರೆ 2 ಆಲೂಗಡ್ಡೆ ಬಳಸ್ಬೋದು. ಜಸ್ಟ್ ಆಲೂಗಡ್ಡೆ ಸಾಮಾನ್ಯವಾಗಿ ಚೆನ್ನ ಮಸಾಲೆಗೆ ಬಳಸಲ್ಲ, ಬಟ್ ನಾನೊಂದು ಡಿಫ್ರೆಂಟ್ ಟೈಪಾಗಿ ಮಾಡ್ತಾ ಇರೋದು, ಹಾಗಾಗಿ. ಯಾಕೆಂದರೆ ಆಲೂಗಡ್ಡೆ ಸ್ವಲ್ಪ ಬೈಂಡಿಂಗ್ ಕೊಡುತ್ತೆ ಗ್ರೇವಿಗೆ. ನಾವು ಯಾಕೆಂದರೆ ಈ ಗ್ರೇವಿಲಿ ರುಬ್ಬೋದು ಯಾವುದು ಕೆಲಸ ಇಟ್ಕೊಂಡಿಲ್ಲ, ಹಾಗಾಗಿ ಬೈಂಡಿಂಗ್ ಕೊಡುತ್ತೆ, ಅದಕ್ಕೋಸ್ಕರ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಚೂರು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೋಡಿ, ಅದು ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ಬ್ಲಾಂಚ್ ಮಾಡಿಕೊಂಡು ರುಬ್ಕೊಂಡಿದ್ದೀವಲ್ಲ, ಮತ್ತು ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಕಲರಲ್ಲ. ಪಾಲಕ್ ಅಂದ್ರೇ ಕಲರ್ಫುಲ್ಲಾಗಿರುತ್ತೆ. ಇವಾಗ ಇದು ಕುದೀತಾ ಇದೆ ಚೆನ್ನಾಗಿ. ಈ ಟೈಮಲ್ಲಿ
ಚೆನ್ನ ಮಸಾಲ ಪೌಡ್ರು 2 ಟೀ ಸ್ಪೂನ್ ಅಷ್ಟು ಬರ್ತಿ ಹಾಕ್ಕೊಳ್ಬೇಕು. ಚೆನ್ನ ಮಸಾಲ ಪೌಡ್ರ್ ಯಾರ ಹತ್ರ ಇಲ್ಲ ಅವರು ಬರಿ ಮಾಡ್ಕೊಳ್ಬೇಕು ಅಂತಿಲ್ಲ. ಗರಂ ಮಸಾಲ ಪೌಡ್ರು ಕೂಡ 1 ಟೀ ಸ್ಪೂನ್ ಹಾಕ್ಕೊಳ್ಬೋದು, 1-1.5 ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕೋಬೋದು. ಗರಂ ಮಸಾಲ ಪೌಡ್ರು ಮತ್ತು ಕಿಚನ್ ಕಿಂಗ್ ಪೌಡ್ರ್ ಯಾರ ಹತ್ರ ಆದರೂ ಇದ್ದರೆ ಅದೊಂದು ಸ್ಪೂನು ಇದೊಂದು ಸ್ಪೂನು ಹಾಕ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ, ಪೌಡ್ರನ್ನೆಲ್ಲ ಒಳ್ಳೆ ಕಂಬೈನ್ ಆಗಿ ಅದಕ್ಕೆ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಕಡಲೆಕಾಳು ನಾನಿಲ್ಲಿ ಕಪ್ಪು ಕಡಲೆಕಾಳು ಬಳಸಿರೋದು, ಕಾಬೂಲ್ ಕಡಲೆಕಾಳಲ್ಲ. ಅದನ್ನು ಬಳಸೋರು ಕಾಬೂಲ್ ಕಡಲೆಕಾಳು ಹಾಕೋರು ಕೂಡ ಅದನ್ನು ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನು ಸಕ್ಕರೆ ಏನಕ್ಕೆ ಅಂದರೆ ಅದು ಜಸ್ಟ್ ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಈರುಳ್ಳಿ ಎಲ್ಲ ಇದು ಟೊಮೆಟೊ ಹಾಕಿದ್ದೀವಲ್ಲ, ಹಾಗಾಗಿ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳ್ಳೋದು. ಇವಾಗ ಇದೊಂದು ಕುದಿ ಬಂದಾದಮೇಲೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ವಿಷಲ್ ಹಾಕ್ಬಿಟ್ಟು 4 ವಿಷಲ್ ಕೂಗಿದ್ರೆ ನಮ್ಮ ಪಾಲಕ್ ಚೆನ್ನ ಮಸಾಲ ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಣ್ಣೆ ಎಲ್ಲ ತೇಳ್ಕೊಂಡು ಬಂದಿದೆ ಮೇಲೆ, ಎಣ್ಣೆ ತುಪ್ಪ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಮಗುಚ್ಬಿಟ್ಟು ಇದಕ್ಕೆ ಮೇಲ್ಗಡೆ ಕಸೂರಿ ಮೆಥಿ ಹಾಕ್ಕೊಳ್ಳೋದು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಾಲಕ್ ಚೆನ್ನ ಮಸಾಲ ರೆಡಿ. ಎಷ್ಟು ಕಲರ್ಫುಲ್ಲಾಗಿರುತ್ತೋ ಅಷ್ಟೇ ಟೇಸ್ಟಲ್ಲಿ ಸೂಪರಾಗಿರುತ್ತೆ. ಇದರಲ್ಲಿ ರುಬ್ಬೋದು ಏನಿದ್ರು ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮಾತ್ರ. ಹಸಿಮೆಣ್ಸಿನ್ಕಾಯಿನೂ ರುಬ್ಬಿ ಹಾಕೋದ್ರಿಂದ ನಿಮ್ಮ ಬಾಯಿಗೇನು ಖಾರ ಅಂತ ಸಿಗಲ್ಲ. ಖಾರಕ್ಕೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಬೇರೆ ಖಾರದ ಪೌಡ್ರು ಯೂಸ್ ಮಾಡಿಲ್ಲ, ಯಾಕೆಂದರೆ ಅದು ಕಲರ್ ವೇರಿ ಆಗುತ್ತೆ ಅಂತ. ಇದನ್ನು ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಏನು ಗೊತ್ತಾ, ಪೂರಿಗೆ, ಚಪಾತಿಗೆ, ಗೀ ರೈಸ್ಗೆ ಅಂಥದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನು. ತುಂಬ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ. ನಾನು ಹೇಳ್ದಂಗೆ ಕಾಬೂಲ್ ಕಡಲೆ ಬಳಸೋರು ಅದನ್ನು ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಎರಡೂ ಡಿಫ್ರೆನ್ಸ್ ಏನು ಬರಲ್ಲ, ಟೇಸ್ಟಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಮುಖ್ಯ. ನಿಮ್ಮ ಕಮೆಂಟಿಂದ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ನೂ ಹೊಸ ರೆಸಿಪಿ ನಾನು ನಿಮಗೆ ಶೇರ್ ಮಾಡೋಕ್ಕಾಗುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.